ಸಚಿವ ಎನ್ಎಸ್ ಬೋಸರಾಜು ಪುತ್ರ ರವಿ ಬೋಸರಾಜ್ ಜನ್ಮದಿನ ಕಾರ್ಯಕರ್ತರಿಂದ ಹಣ್ಣು ಹಂಪಲು ವಿತರಣೆ. ರಾಜ್ಯ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ಹುಟ್ಟುಹಬ್ಬದ ಹಿನ್ನೆಲೆ ಸಾರ್ವಜನಿಕ ಆಸ್ಪತ್ರೆ ಮತ್ತು 60 ಹಾಸಿಗೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಪದಾಧಿಕಾರಿಗಳು, ಮಾಜಿ ಸದಸ್ಯರು ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಮತ್ತು ಹೆರಿಗೆ ತಾಯಂದಿರಿಗೆ ಹಾಗೂ ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳಿಗೆ ಹಾಲು, ಹಣ್ಣು ಹಂಪಲು ವಿತರಿಸಿ ರವಿ ಬೋಸರಾಜು ಅವರಿಗೆ ದೀರ್ಘಾವಧಿ ಆಯಸ್ಸು, ಆರೋಗ್ಯ ಹಾಗೂ ರಾಜಕೀಯ ಸೇವೆ ಮಾಡಲು ಇನ್ನಷ್ಟು ಶಕ್ತಿಯನ್ನ ದೇವರು ದಯಪಾಲಿಸಲಿ ಎಂದು ಪ್ರಾರ್ಥಿಸಿ ಶುಭ ಕೋರಿದರು. ರಾಜ್ಯ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ರವಿ ಬೋಸರಾಜ್ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭ ಹಾರೈಸ್ತೇವೆ. ದೇವರು ಅವರಿಗೆ ಆರೋಗ್ಯ, ಆಯುಷ್ಯ ಇನ್ನು ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಬೆಳೀಲಿ ಅಂಥೇಳಿ ನಾವೆಲ್ಲರೂ ಆಶಿಸುತ್ತೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ, ಯುವ ಕಾಂಗ್ರೆಸ್ ಶಕ್ತಿಶಾಲಿ ಬೆಳೆಯಲಿಕ್ಕೆ ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಸಾಹೇಬರು ಮತ್ತು ಅವರ ಸುಪುತ್ರರಾದ ರವಿ ಬೋಸರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಸಚಿವರಾಗಿರುವ ಸಂದರ್ಭದಲ್ಲಿ ಅವರು ಸುಮಾರು ಜನರಿಗೆ ಮತ್ತು ರೈತರಿಗೆ ನೀರಿನ ಏನು ಅಭಾವ ಇದೆ, ಇಂಥ ಸಂದರ್ಭದಲ್ಲಿ ಒಂದು ಅಂತರ್ಜಲದ ಏನು ಜಲ ಕುಸಿತ ಇದೆ, ಅಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂಥ ಸಣ್ಣ ನೀರಾವರಿ ಸಚಿವರು ಆಗಿರುವಂಥ ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಸಾಹೇಬರು ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರ ಸುಪುತ್ರರಾದ ರವಿ ಬೋಸರಾಜ್ ಅವರು ಸಹ ಅವರ ಜೊತೆಯಲ್ಲಿ ನಿಂತು ಸಾಕಷ್ಟು ಯುವಕರಿಗೆ, ರೈತರಿಗೆ, ಕಾರ್ಯಕರ್ತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಇನ್ನು ಆರೋಗ್ಯ, ಆಯುಷ್ಯ, ಅಧಿಕಾರ ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ನಮ್ಮ ಮಾನ್ವಿ ನಗರದಲ್ಲಿ ಎಲ್ಲ ನಮ್ಮ ಮಾನ್ವಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ಮಾನ್ವಿಯ ಎಲ್ಲ ಪುರಸಭಾ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಪುರಸಭಾ ಮಾಜಿ ಸದಸ್ಯರುಗಳು, ಇವತ್ತೆಲ್ಲ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತು ಸೇರಿ ನಾವೆಲ್ಲರೂ ಮಾನ್ವಿ ನಗರದಲ್ಲಿ ಇರುವಂಥ ನಮ್ಮ ಸಿವಿಲ್ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಂಚಿ ಅವರಿಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸಹ, ರಾಯಚೂರು ನಗರದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಬಡ ಮಕ್ಕಳಿಗಾಗಿ, ಅಂಧ ಮಕ್ಕಳಿಗಾಗಿ, ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಅನೇಕ ರೀತಿಯ ನಮ್ಮ ಜಿಲ್ಲೆಯ ಮುಖಂಡರುಗಳು, ಯುವ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ತಮ್ಮೆಲ್ಲರಿಗೆ ನಾನು ಇವತ್ತು ರವಿ ಬೋಸರಾಜ್ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ನಾವು ಕಂಡಂಥ ಯುವಕರ ಕಣ್ಮಣಿ, ಚೈತನ್ಯ ಚಿಲುಮೆ, ದೀನದಲಿತರ ಆಶಾಕಿರಣ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿ ಬೋಸರಾಜ್ ಸಾಬ್ ಅವರಿಗೆ ನಮ್ಮ ಮಾನ್ವಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಸುಸಂದರ್ಭದಲ್ಲಿ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಮಾನ್ವಿ ವಿಧಾನಸಭಾದ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರು, ಪುರಸಭೆ ಅಧ್ಯಕ್ಷರು, ಸದಸ್ಯರು ಹಾಗೂ ಮುಖಂಡರು ಇವರ ಒಂದು ನೇತೃತ್ವದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುವಂಥ ಕಾರ್ಯ ಇದು ನಿಜವಾಗಲೂ ಶ್ಲಾಘನೀಯ ಕಾರ್ಯ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ರವಿ ಬೋಸರಾಜ್ ಸಾಬ್ ಅವರ ಬಗ್ಗೆ ನಾನು ಹೇಳಬೇಕಂದ್ರೆ, ಇವತ್ತು ನಾವೆಲ್ಲ ನೋಡ್ತೀವಿ, ಮನೆಯಲ್ಲಿ ಯಾರಾದರೂ ಒಬ್ಬರು MLA, MP, ಮಂತ್ರಿಗಳಾದರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ಸದಸ್ಯರು ಆಡಂಬರದ ಜೀವನ ಮಾಡುತ್ತಾರೆ ಮತ್ತು ಅವರ ತಂದೆ ಮತ್ತು ಮನೆಯವರ ಹೆಸರು ಹೇಳ್ಕೊಂಡು
ಅಧಿಕಾರವನ್ನು ದುರ್ಬಳಕೆ ಮಾಡ್ತಾರೆ. ಆದರೆ ಇಲ್ಲಿ ನಾವು ನೋಡ್ಬೋದು ನಮ್ಮ ನಾಯಕರನ್ನ, ಅವರ ತಂದೆಯವರು ಕಾಡಾ ಅಧ್ಯಕ್ಷರಾಗಿದ್ದರು, MLAಗಳು ಆಗಿದ್ದರು, MLCಗಳು ಆಗಿದ್ದರು. ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನದ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಅವರು ಮಂತ್ರಿಗಳು ಆಗಿದ್ದರೂ ಸಹ ಇವತ್ತು ಅವರ ಮಗ ಸುಪುತ್ರ ಆಗಿರ್ತಕ್ಕಂಥ NS ರವಿ ಬೋಸರಾಜ್ ಅವರು ಅಂಥ ಒಂದು ಅಧಿಕಾರ ಇದ್ರೂ ಸಹ ಸರಳವಾದ ಜೀವನದಿಂದ ದೀನದಲಿತರ, ಬಡ ಬಗ್ಗರ ಮತ್ತು ಸಮಾಜದ ಕಟ್ಟ ಕಡೆಗೇನೋ ವ್ಯಕ್ತಿಗೂ ಸಹ ಸರ್ಕಾರದ ಸವಲತ್ತನ್ನು ಮುಟ್ಟಿಸಬೇಕು ಅಂತೇಳಿ ಅವರು ಹಗಲು ಇರಳು ಏನೋ ಶ್ರಮಿಸುತ್ತಾರೆ. ಆ ಒಂದು ಕಾರ್ಯಕ್ಕೆ ನಾವೆಲ್ಲ ಮೆಚ್ಚಲೇಬೇಕಾಗುತ್ತದೆ. ಅದಕ್ಕಾಗಿ ನಾನು ನಮ್ಮೆಲ್ಲ ಯುವ ಕಾಂಗ್ರೆಸ್ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಮಗೆ ಇಂಥ ಒಬ್ಬ ಧೀಮಂತ ನಾಯಕ ಸಿಕ್ಕಿರೋದ್ರಿಂದ ಇಂಥ ಒಬ್ಬ ಧೀಮಂತ ನಾಯಕನ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರಿಗೆ ಸದಾ ಬೆಂಬಲಿಸುತ್ತಾ ಅವರಿಗೆ ಕೈ ಬಲಪಡಿಸ್ಬೇಕಂತೇಳಿ. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ರಾಜ್ಯ ಮುಖಂಡರು ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಯುವ ಮುಖಂಡರಾದಂಥ ಸನ್ಮಾನ್ಯ ಶ್ರೀ NS ರವಿ ಬೋಸರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮಾನ್ವಿ ತಾಲೂಕಿನಲ್ಲಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಲ್ಲ ಮುಖಂಡರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳು ಹಂಚುವ ಮುಖಾಂತರ ಅವರ ಒಂದು ಆರೋಗ್ಯ, ಐಶ್ವರ್ಯ, ಅಂತಸ್ತು ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ರಾಜಕೀಯ ಸ್ಥಾನಮಾನ ಸಿಗಲಿ, ಅವರು ರಾಜ್ಯ ಮಟ್ಟದಿಂದ ಎಲ್ಲ ಒಂದು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಸಂದೇಶದ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಹಾಗೂ ಯೂತ್ ಐಕಾನ್ಗಳಾಗಿರ್ತಕ್ಕಂಥ ನಮ್ಮ ರಾಯಚೂರು ಭಾಗದ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ NS ರವಿ ಬೋಸರಾಜ್ ಸಾಬು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವು ಬ್ಲ್ಯಾಕ್ ಕಾಂಗ್ರೆಸ್ ಹಾಗೂ ಯೂತ್ ಕಾಂಗ್ರೆಸ್ ಮತ್ತು ಹಿರಿಯ ಮುಖಂಡರ ಸಹಯೋಗದೊಂದಿಗೆ ಸರ್ಕಾರಿ ಆಸ್ಪತ್ರೆ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಬಡ ರೋಗಿಗಳು ಮತ್ತು ರೋಗಿಗಳಿಗೆ ಮಕ್ಕಳಿಗೂ ಹಣ್ಣು ಹಂಪಲು ಹಂಚುವುದರ ಮೂಲಕ ಈ ರವಿ ಸಾಬು ಅವರ ಹುಟ್ಟುಹಬ್ಬವನ್ನು ಆಚರಿಸಿರ್ತಕ್ಕಂಥ ವಿಶೇಷವಾಗಿ ಆಚರಿಸತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಹಾಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ನಮ್ಮ ಮತ್ತೊಮ್ಮೆ ರವಿ ಸಾಬು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ, ಭವಿಷ್ಯದ ನಾಯಕ ಶ್ರೀಮಾನ್ NS ಬೋಸರಾಜ್ ಸಾಬ್ ಅವರ ಹುಟ್ಟುಹಬ್ಬದ ಸಲುವಾಗಿ ಈ ದಿನ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಯುವ ಕಾಂಗ್ರೆಸ್ ಕಮಿಟಿ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ರವಿ ಬೋಸರಾಜ್ ಅಭಿಮಾನಿಗಳು ಈ ದಿನ ಸರ್ಕಾರಿ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಈ ದಿನ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ದೇವರವರಿಗೆ ಒಳ್ಳೆಯ ಆರೋಗ್ಯ, ಭವಿಷ್ಯದ ನಾಯಕತ್ವವನ್ನು ವಹಿಸಲಿ ಅಂತೇಳಿ ಈ ಮೂಲಕ ನಾವು ಬೇಡಿಕೊಳ್ಳುತ್ತೇವೆ, ಆಶಿಸುತ್ತೇವೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ರವಿ ಬೋಸರಾಜ್ ಅವರಿಗೆ ಜಯವಾದ. ನಮ್ಮ ರವಿ ಬೋಸರಾಜ್ ಸಾಹೇಬ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿ ನಾಯಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ರಾಯಚೂರು ಜಿಲ್ಲೆಯವರು ನಾವೆಲ್ಲರೂ ಧನ್ಯರು. ನಾವು ಇಂಥ ನಾಯಕನನ್ನು ಪಡೆದಿದ್ದೇವೆ. ಎಲ್ಲ ಜಾತಿ ಜನಾಂಗದವರನ್ನು ಒಂದುಗೂಡಿಸಿಕೊಂಡು ಅವರು ಇಡೀ ನಮ್ಮ ರಾಯಚೂರು ಜಿಲ್ಲೆ ಈ ದಿನ ಇವತ್ತು ಒಳ್ಳೆಯ ಮಾದರಿಯಾಗಿ ಜಿಲ್ಲೆ ಒಂದು ಅಭಿವೃದ್ಧಿ ಆಗ್ತಿದೆ ಅಂತಂದರೆ ಅದು ರವಿ ಬೋಸರಾಜ್ ಅವರ ನಿಜವಾದ ಒಂದು ಇಚ್ಛಾಶಕ್ತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮಾನ್ವಿ ತಾಲೂಕು ಸಹ ಅವರು ಮೊದಲಿದ್ದ ಸಹ ಬೋಸರಾಜ್ ಸಾಹೇಬರು ಮತ್ತು ರವಿ ಸಾಹೇಬರಿಗೆ ಭಾಳ ಪ್ರಿಯವಾದ ಊರಂದರೆ ಮಾನ್ವಿ ಊರಿಗೆ. ಈ ಮಾನ್ವಿ ನಗರ ಸಹ ರಾಯಚೂರು ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗ್ತಿದೆ ಅದೇ ರೀತಿ ಮಾನ್ವಿ ನಗರ ಸಹ ಅಭಿವೃದ್ಧಿ ಆಗಲಿ ಅಂತೇಳಿ ಮತ್ತು ಈ ಎರಡೂ ಅಭಿವೃದ್ಧಿ ಆಗಲಿಕ್ಕೆ ರವಿ ಬೋಸರಾಜ್ ಸಾಹೇಬರಿಗೆ ಬರುವಂಥ ದಿನಗಳಲ್ಲಿ ದೇವರು ದೀರ್ಘ ಆಯುರಾರೋಗ್ಯ ಕರುಣಿಸಿ ಉನ್ನತ ಸ್ಥಾನಮಾನ ಲಭಿಸಲಿ. ಬರುವಂಥ ದಿನಗಳಲ್ಲಿ ಅವರು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ನಾಯಕನಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಈ ದಿನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮಹಂತೇಶ್ ಸ್ವಾಮಿ ರೌಡೂರು, ಹಿದಾಯತ್ ನಾಯ್ಕ್, ಕೆ ಬಸವಂತಪ್ಪ, ಸೈಯದ್ ಖಾಲಿದ್ ಖಾದ್ರಿ, ರಾಜ ಸುಭಾಷ್ ಚಂದ್ರ ನಾಯಕ, ಸೈಯದ್ ನಜೀರುದ್ದೀನ್ ಖಾದ್ರಿ, SM ಪಾಟೀಲ್ ಉದ್ಬಾಳ, ಹುಸೇನ್ ಭಾಷಾ HBM, ಸೂರ್ಯನಾರಾಯಣ್ ಯಾದವ್, ಪ್ರಕಾಶ್ ಕೋನಾಪುರಪೇಟೆ, ಚಾಂದ್ ಭಾಷಾ, ವಸಂತ ಕೊಡ್ಲಿ, ರವಿ ಪುಟ್ಟು, ಅಬ್ಬು ಪಟೇಲ್, ಪ್ರವೀಣ್ ಕೋನಾಪುರಪೇಟೆ, ಸತ್ತರ್ ಬಂಗ್ಲೆವಾಲೆ, ರಸೂಲ್ ಖುರೇಶಿ, ಸಮೀರ್ ಮೆಹಬೂಬ್ ಖುರೇಶಿ ಬಿ, ಪ್ರೀತಂ ಕೊಡ್ಲಿ, ಪುರಸಭೆ ನಾಮನಿರ್ದೇಶಿತ ಸದಸ್ಯರು ಅಯ್ಯಪ್ಪ ಬೆಳಗಿನಪೇಟೆ, ಕಾಮೇಶ್ ಮಂದಕಲ್, ಜಿ ನಾಗರಾಜು ಸೇರಿದಂತೆ ಇಸ್ಮಾಯಿಲ್ ಮಾಡಗಿರಿ ಇನ್ನಿತರರು ಉಪಸ್ಥಿತರಿದ್ದರು.